ಇವತ್ತು ಭಾರತದ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರ ಬೆಳಗ್ಗೆ ಗ್ಯಾಪ್ ಡೌನ್ ಓಪನ್ ಆತ ಬಿದ್ದು ಓಪನ್ ಆಗಿತ್ತ ಬಟ್ ಎಂಡ್ ಆಗೋ ತಕ್ಕ ಸ್ವಲ್ಪ ರಿಕವರಿ ತೋರಿಸಿ ಹಸಿರ್ನಾಗ ಕ್ಲೋಸಿಂಗ್ ಕೊಟ್ಟಿದ್ದಂತ ನಾವು ಅನ್ಬೋದ. ಇವತ್ತು ಮಾರುಕಟ್ಟೆ ಗ್ರೀನ್ದಾಗನೇ ಐತಿ ಬಟ್ ಅತಿ ಗ್ರೀನ್ದಾಗೂ ಇಲ್ಲ. ಬಟ್ ಒಂದು ಪಾಸಿಟಿವ್ನೆಸ್ ಏನಂತಂದ್ರೆ ಏನು ಮೊದಲು ಬಿದ್ದು ಓಪನ್ ಆಗಿತ್ತ ಅದ ಕ್ಲೋಸಿಂಗ್ ಹಾಕೊಂತ ಕುಂತ ಏರ್ ಕ್ಲೋಸಿಂಗ್ ಕೊಟ್ಟೈತಿ. ಅದ ಒಂದು ಪಾಸಿಟಿವ್ ಅದ ಒಂದು ನಮ್ಮ ಮಾರುಕಟ್ಟೆ ಒಳ್ಳೇದಂತ ನಾವು ಅನ್ಬೋದ. ನೋಡ್ಬೋದು ಇವತ್ತು ಸೆನ್ಸೆಕ್ಸ್ 0.21% ಇರೈತಿ ಮತ್ತು ನಿಫ್ಟಿನೂ ನೋಡ್ಬೋದು 0.17% ಇರೈತಿ. ಬ್ಯಾಂಕ್ ನಿಫ್ಟಿನೂ ಸಹ 0.37% ಇರೈತಿ. ಮಿಡ್ ಕ್ಯಾಪ್ ಇಂಡೆಕ್ಸ್ ನೋಡ್ಬೋದು ನೀವು. ಮಿಡ್ ಕ್ಯಾಪ್ 150 ಇಂಡೆಕ್ಸ್ ಅನ್ನು 0.28% ಇರೈತಿ. ಸ್ಮಾಲ್ ಕ್ಯಾಪ್ 150 ಇಂಡೆಕ್ಸ್ ಅನ್ನು 0.74% ಇರೈತಿ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇವತ್ತು ಹೆಚ್ಚಿರೈತ್ರಿ ಮಿಡ್ ಕ್ಯಾಪ್ ಆಗಲಿ ಲಾರ್ಜ್ ಕ್ಯಾಪ್ಗೆ ಕಂಪೇರ್ ಮಾಡ್ರ. ಅದ ಕಾರಣ ಇವತ್ತು ವೀಕ್ಷಕರೇ ನಿಮ್ಮ ಪೋರ್ಟ್ಫೋಲಿಯೋನು ಗ್ರೀನ್ದಾಗನೇ ಇರೋ ಸಂಭಾವನೆ ಭಾಳ ಹೆಚ್ಚೈತಂತನೂ ನಾವು ಅನ್ಬೋದು. ಗ್ಲೋಬಲ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರಿ ಇವತ್ತು ನೋಡ್ಬೋದು. ಗ್ಲೋಬಲ್ ಮಾರ್ಕೆಟ್ ನೋಡ್ರ US ಡೌ ಫ್ಯೂಚರ್ 0.31% ಕರೆಂಟ್ ಬಿದ್ದೈತ್ರಿ. ಅಂದ್ರೆ ಡೌನ್ ಅನ್ನ ಐತಿ ಬಟ್ ಭಾಳನು ಡೌನ್ ಐತಿ ಅಂತ ನಾಕ್ ಬರಂಗಿಲ್ಲ. ಉಳಿದಿದ್ದು ಇಂಡೆಕ್ಸ್ ಅನ್ನು ನೋಡ್ಬೋದು ಫ್ಲಾಟ್ ಅನ್ನ ಐತಿ. ಯುರೋಪಿಯನ್ ಮಾರ್ಕೆಟ್ ಪರಿಸ್ಥಿತಿನೂ ಅದ ತರ ಹೆಚ್ಚು ಗ್ರೀನು ಇಲ್ಲ ಹೆಚ್ಚು ರೆಡ್ ಇಲ್ಲ, ಅವು ಫ್ಲಾಟ್ ಅನ್ನ ಇದಾವ ಅನ್ಬೋದ. ಏಷ್ಯನ್ ಮಾರ್ಕೆಟ್ ಅದನ್ನು ಪರಿಸ್ಥಿತಿ ಅದ ತರ ಐತಂತ ನಾವು ಅನ್ಬೋದ. ಮತ್ ನಾವು ನಿಫ್ಟಿದ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ಬೋದ. 26 ಸ್ಟಾಕ್ಗಳು ವೀಕ್ಷಕರು ಏರಾತಿದ್ದು 25 ಸ್ಟಾಕ್ಗಳು ಬೆಳಾತಿದ್ದು. ಇದೇನ್ ಸ್ವಲ್ಪ ಫಾಲ್ಟ್ ಆಗೈತ್ರಿ ಯಾಕಂತಂದ್ರೆ 50 ಸ್ಟಾಕ್ ಇರ್ತಾವ ಬಟ್ ಇಲ್ಲಿ ಹೆಸರು ತೋರ್ಸದೈತಿ. ಮತ್ ನಾವು ಟಾಪ್ ಗೇನರ್ಸ್ ಟಾಪ್ ಲೂಸರ್ಸ್ ನೋಡ್ಬೋದು. ಟಾಪ್ ಗೇನರ್ಸ್ ಅಡಾನಿ ಎಂಟರ್ಪ್ರೈಸಸ್, ITC, ಬೇಲ್ ಮತ್ತು ಇನ್ಫೋಸಿಸ್ ಯಾಕೆ ಇವತ್ತು ಟಾಪ್ ಗೇನರ್ನ ಐತಂತ ನಾವು ಲಾಸ್ಟ್ ತಿಳ್ಕೊಳ್ಳೋಣ. ಅದ್ರ ರಿಲೇಟೆಡ್ ಒಂದು ಸುದ್ದಿ ಬಂದೈತ್ರಿ, ಅದ ಕಾರಣ ಅದು ಒಂದು ಪಾಸಿಟಿವ್ ಸುದ್ದಿನ ಅಂತ ನಾವು ಅನ್ಬೋದ. ಮತ್ತೆ LNTನೂ ಸಹ ನೋಡ್ಬೋದು ಇವತ್ತ 1.77% ಐತಿ. ಟಾಪ್ ಲೂಸರ್ಸ್ ಅನ್ನು ಯಾವ್ಯಾವ ಇದಾವ ಅಂತ ನೀವು ನೋಡ್ಬೋದ. ಹೀಟ್ ಮ್ಯಾಪ್ ನೋಡ್ರಿ ಯಾವ ಸ್ಟಾಕ್ ಬಿದ್ದಾವೆ ಆ ಸ್ಟಾಕ್ ಏರ್ಯಾವಂತ. ಮತ್ ನಾವು ಬ್ಯಾಂಕ್ ನಿಫ್ಟಿ ನಿಫ್ಟಿ ಬ್ಯಾಂಕ್ ನೋಡ್ಬೋದು ಇವತ್ತ 0.37% ಇರೈತಿ. ಅತ್ರಾಗೂ ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 14 ಕಂಪ್ನಿಗಳು ಇದಾವ, 14 ಸ್ಟಾಕ್ಗಳು ಇದಾವ. ಅತ್ರ 9 ಸ್ಟಾಕ್ಗಳು ಇರತ್ತಿದ್ದು ಬರೀ 5 ಸ್ಟಾಕ್ಗಳು ಬೀಳತ್ತಿದ್ದು. ಅವು ಯಾವ ಟಾಪ್ ಗೇನರ್ಸ್ ಟಾಪ್ ಲೂಸರ್ಸ್ ಯಾವಿದ್ದು ಅಂತ ನೋಡ್ಬೋದು. ICICI ಬ್ಯಾಂಕ್ ಇವತ್ತೂ ಬಿದ್ದೈತಿ, ಆಕ್ಸಿಸ್ ಬ್ಯಾಂಕ್, ಕೋಟಕ್ ಬ್ಯಾಂಕ್ ಇವೆಲ್ಲ ಟಾಪ್ ಲೂಸರ್ಸ್ ಇದ್ದು. ಇಲ್ಲೂ ನೀವು ಹೀಟ್ ಮ್ಯಾಪ್ ನೋಡ್ಬೋದು ಯಾವ್ಯಾವ ಕಂಪ್ನಿ ಎಷ್ಟೆಷ್ಟು ಪರ್ಸೆಂಟೇಜ್ ಇರ್ಯಾವ ಏನಂತ ನೋಡ್ರಿ. ಇವತ್ತ ಮಾರ್ಕೆಟ್ನಾಗ ಓವರ್ ಆಲ್ ಮಿಕ್ಸ್ ರಿಯಾಕ್ಷನ್ ಇತ್ತಂತ ನಾವು ಅನ್ಬೋದ. NSE ನಾವು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರ ಏನ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಾಗ 3250 ಕಂಪ್ನಿಗಳು ಇದಾವ. ಅದ್ರಾಗ 1929 ಕಂಪ್ನಿಗಳು ಪಾಸಿಟಿವ್ ಇದ್ದು ರೀ, 1216 ಕಂಪ್ನಿಗಳು ನೆಗೆಟಿವ್ ಇದ್ದು. ಅಂತಂದ್ರೆ ಇವತ್ತು ಏರೋ ಕಂಪ್ನಿಗಳದ ಅಥವಾ ಏರೋ ಸ್ಟಾಕ್ಗಳ ಸಂಖ್ಯೆನ ಹೆಚ್ಚಿತ್ತ. ಅದಕ್ಕೆ ಕಾರಣನು ನಿಮ್ಗೆ ಇವತ್ತು ಲಾಭನ ಆಗಿರ್ಬೋದು ಅಂತ ನನಗನಿಸ್ತೈತಿ. ಮತ್ತು 105 ಕಂಪ್ನಿಗಳ ಏರಿಲ್ಲನೋ ಬಿದ್ದಿಲ್ಲನೋ ಯಥಾಸ್ಥಿತಿ ಇದಾವಂತನೂ ನಾವು ಅನ್ಬೋದು. ಅದ ಕಾರಣ ಇವತ್ತು ಓವರ್ ಆಲ್ ಮಾರ್ಕೆಟ್ ಅಥವಾ ಇಂಡೆಕ್ಸ್ ಅಷ್ಟು ಏರಿಲ್ಲ ಬಟ್ ಪರ್ಟಿಕ್ಯುಲರ್ ಸ್ಟಾಕ್ಗಳ ಸೆಕ್ಟರ್ಗಳು ಹೆಚ್ಚಿರ್ಯಾವಂತ ನಮಗೆ ಆ ಒಂದು ಡೇಟಾಲೇನು ಗುರ್ತಾಗ್ತೈತಿ. ಇದು ನೋಡ್ಬೋದು ಬ್ರೋಡಲ್ ಮಾರ್ಕೆಟ್ ಇಂಡೆಕ್ಸಸ್ಗಳನ್ನು ನೋಡ್ರೂ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಎಲ್ಲ ಇಂಡೆಕ್ಸ್ಗಳು ಆಲ್ಮೋಸ್ಟ್ ವೀಕ್ಷಕರ ಪಾಸಿಟಿವ್ನ ಇದಾವ, ಯಾವ ಕೆಂಪಿಲ್ಲ. ಸೆಕ್ಟರ್ ವೈಸ್ ನೋಡ್ಬೋದು ಮೆಟಲ್ ಸೆಕ್ಟರ್ 1%ಗಿಂತ ಹೆಚ್ಚು ಬಿದ್ದೈತಿ. ಫೈನಾನ್ಷಿಯಲ್ ಸರ್ವಿಸಸ್ನು ನೋಡ್ಬೋದು ಸ್ವಲ್ಪ ಡೌನ್ ಐತಿ. ಕೆಂಪ್ನಾಗ ಅಂತಂದ್ರೆ ಅತಿ ಕೆಂಪ್ನಾಗಿಲ್ಲ, 0.07% ಅಷ್ಟೇ ಬಿದ್ದೈತಿ. ರಿಯಾಲಿಟಿನೂ ಸ್ವಲ್ಪ ಡೌನ್ ಐತ್ರಿ, 0.30%. ಆಯಿಲ್ ಅಂಡ್ ಗ್ಯಾಸ್ ಸ್ವಲ್ಪ ಡೌನ್ ಐತಿ. ಅವು ಬಿಟ್ರೆ ಉಳಿದಿದ್ದು ಎಲ್ಲ ಪಾಸಿಟಿವ್ ಇದಾವ. ಹತ್ರ ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಸೆಕ್ಟರ್ ಏನು 2-3 ವಾರ ಅದು ಬೆಳತೈತಿ IT ಸೆಕ್ಟರ್, ಅದು ನೋಡ್ಬೋದು ಇವತ್ತು 1%ಗಿಂತ ಹೆಸರೈತಿ. ಈ ಥರ IT ಸೆಕ್ಟರ್ ಇರೋಕೆ ಮೇನ್ ಕಾರಣನ ಇನ್ಫೋಸಿಸ್ ವೀಕ್ಷಕರು ಇವತ್ತು ನೋಡ್ಬೋದು 1.88% ಇರೈತಿ. ಇನ್ಫೋಸಿಸ್ ಈ ಥರ ಒಮ್ಮೆ ಇರಿದ್ರಿಂದ IT ಇಂಡೆಕ್ಸ್ ಇವತ್ತು ಪಾಸಿಟಿವ್ ಐತೆ ಅಂತ ನಾವು ಅನ್ಬೋದು. ಅದು ಎದಕ್ಕೆ ಇರತೈತೆ ಅಂತ ನಾವು ತಿಳ್ಕೊಬೇಕಂತಂದ್ರೆ ಏನು ವೀಕ್ಷಕರೇ, ಭಾರತದಾಗ AI ಸಮ್ಮಿಟ್ ನಿನ್ನಿಂದ ನಡೆದೈತಿ. ಭಾರತದ ಗೌರ್ಮೆಂಟ್ ಏನು ಆರ್ಗನೈಸ್ ಮಾಡೈತಿ. ಅಲ್ಲಿ ವೀಕ್ಷಕರೇ ಇನ್ಫೋಸಿಸ್ದವ್ರು ಏನು ಹೇಳಿರಂತಂದ್ರೆ ಇನ್ಫೋಸಿಸ್ ಏನು ಎಂಥ್ರೋಪಿಕ್ ಅಂತ AI ಐತಿ. ಎಂಥ್ರೋಪಿಕ್ AIದಿಂದನೇ ಇವೆಲ್ಲ ಜಗತ್ತದ್ದು ಎಲ್ಲ IT ಕಂಪ್ನಿಗಳು ಬೆಳತ್ತವಲ್ಲ ರೀ, ಆ AI ಕಂಪ್ನಿಗಳೇ ಎಂಥ್ರೋಪಿಕ್ ಕೂಡ ಇನ್ಫೋಸಿಸ್ ಪಾರ್ಟ್ನರ್ಶಿಪ್ ಮಾಡೋದೈತಂತ್ರಿ. ಏನು ಎಂಥ್ರೋಪಿಕ್ದು AI ಐತಿ, ಕ್ಲೌಡ್ ಏನು ಸಿಸ್ಟಮ್ ಐತಿ, ಅದನ್ನು ಇನ್ಫೋಸಿಸ್ ಬಳಸೋದಂತ. ಅದನ್ನು ಬಳಸೋದ್ರಿಂದ ಇನ್ಫೋಸಿಸ್ದ ಏನು ಮಾರ್ಜಿನ್ಗಳು ಇದಾವ ಹೆಚ್ಚಾಗ್ಬೋದಂತ ವೀಕ್ಷಕರೇ ಅನುಮಾನವನ್ನು ಹಚ್ಚಿದ್ದಾರೆ ಎಕ್ಸ್ಪರ್ಟ್ಗಳು. ಆ ಒಂದು ಕಾರಣದಿಂದ ಇವತ್ತು ಸ್ಟಾಕ್ ನೋಡ್ಬೋದು 1.88 ಅಥವಾ 1.5%ಗಿಂತ ಹೆಚ್ಚೇರೈತಂತ ನಾವು ಅನ್ಬೋದು. 2% ಮ್ಯಾಗ ಹೋಯ್ತು ಬಟ್ ಎಂಡ್ ಹಾಕೊಂತೂ ನೀವು ನೋಡ್ಬೋದು ಗ್ರಾಫ್ ಸ್ವಲ್ಪ ಬಿದ್ದೈತಿ. ಆದ್ರೂ ಸಹ 1.5%ಗಿಂತ ಹೆಚ್ಚು ಏರಿನ ಇನ್ಫೋಸಿಸ್ ಈ ಥರ ವೀಕ್ಷಕರಿಗೆ ಕ್ಲೋಸಿಂಗ್ ಕೊಟ್ಟೈತಂತ ನಾವು ಅನ್ಬೋದು. ನೋಡ್ರಿ ಇದ್ರಲ್ಲೇನು ನಮಗೆ ಏನು ಗೊತ್ತಾಗ್ತೈತೆ ಅಂತಂದ್ರೆ ಏನು ಭಾರತದ್ದು IT ಕಂಪ್ನಿಗಳ ಸರ್ವಿಸ್
ಬೇಸ್ಡ್ IT ಕಂಪ್ನಿಗಳಿದ್ದಾವ. ಅವು ಯಾವ ತರ AI ಉಪಯೋಗ ತೊಳತಾವ ಅಂತ ನೀವು ಇದ್ರಲ್ಲೇನು ತಿಳ್ಕೊಬಹುದು. ಇದ ಒಂದು ಉದಾಹರಣೆ ರೀ ಇನ್ಫೋಸಿಸ್ ಅದ ತರ ವೀಕ್ಷಕರೇ IT ಚೇಂಜ್ ಆಗಂಗಿಲ್ಲ. ಈ ತರ IT ನಾಗ ರೆವಲ್ಯೂಷನ್ ಆಗ್ಬೋದ. ಈ ತರ ಸರ್ವಿಸ್ ಬೇಸ್ಡ್ IT ಕಂಪ್ನಿಗಳನ್ನ ಇಂಜಿನಿಯರ್ಗಳಕ್ಕಿಂತ AI ಅನ್ನ ಉಪಯೋಗಿಸಿ ಅವ್ರದ ಮಾರ್ಜಿನ್ ಅನ್ನ ಹೆಚ್ಚು ಮಾಡಬಹುದು ಅಂತ ಆಲ್ರೆಡಿ ನಾ ವಿಡಿಯೋನ ಹಾಕಿನಿ. ಅದ ತರ ಆಗತೈತಿ. ನೀವು ಈ ಒಂದು ಉದಾಹರಣೆಯಲ್ಲಿ ತಿಳ್ಕೊಬಹುದು. ಅದ ಕಾರಣ ಮೇನ್ ವೀಕ್ಷಕರೇ ಈಗ AI ನ ಐತ್ರಿ ಫ್ಯೂಚರ್ ಇನ್ನಿ ವಿಡಿಯೋನಾಗ ತಿಳಿಸೇನಿ. ಅದ ಕಾರಣ ಏನೀಗ 4 ದಿನ 16 ಫೆಬ್ರವರಿ ಏನೈತಿ ಅವಾಗಿಂದ 20 ಫೆಬ್ರವರಿ ತನಕ ಇದು AI ಸಮ್ಮಿಟ್ ನಡೆಯೋದೈತಿ. ಅತ್ರ ಏನೇನಾಗತೈತಿ ಅಂತ ನೋಡೋಣ. ಫ್ರಾನ್ಸ್ ವೀಕ್ಷಕರೇ ಪ್ರೆಸಿಡೆಂಟ್ ಅವರನ್ನು ಬಂದಾರ, ಇಮ್ಯಾನುಯೆಲ್ ಮೈಕ್ರೋನ್ ಅವರ. ಅದ ಕಾರಣ ಅವ್ರ ಮ್ಯಾಗು ಕಣ್ಣಿರ್ಬೇಕ. ಏನೇನ್ ದೊಡ್ಡ ದೊಡ್ಡ ಲೀಡರ್ಸ್ ಹೇಳಿಕೆ ಕೊಡ್ತಾರ, ದೊಡ್ಡ ದೊಡ್ಡ CEO ಏನೇನ್ ಹೇಳಿಕೆ ಕೊಡ್ತಾರಂತ ಅದ್ರ ಮ್ಯಾಗು ನಮ್ದ ಕಣ್ಣ ಇರ್ಬೇಕ. ಅದ್ರದನ್ನ ಡೈರೆಕ್ಟ್ ಬೆಟ್ಟ ಮಾರ್ಕೆಟ್ ಮ್ಯಾಗ ಬೀಳತೈತಿ. ಅದ ನಮಗೆ ಇವತ್ತ ಇನ್ಫೋಸಿಸ್ನಾಗ ಕಾಣಿತ. ಅದ ಕಾರಣ ಏನ್ ದೊಡ್ಡ AI ಕಂಪ್ನಿ ಎಂಟ್ರೋಪಿಕ್ ಅದ್ರ ಕೂಡ ಇನ್ಫೋಸಿಸ್ ಪಾರ್ಟ್ನರ್ಶಿಪ್ ಮಾಡೋದಂತ ಹೇಳ್ತಿ. ಆ ಒಂದ್ ಕಾರಣದಿಂದ ಇವತ್ತು IT ಇಂಡೆಕ್ಸ್ ಪಾಸಿಟಿವ್ ಐತಿ, ಇನ್ಫೋಸಿಸ್ ಪಾಸಿಟಿವ್ ಐತಿ ಅಂತ ನಾವು ಅನ್ಬೋದ. ಅದ ಕಾರಣ ಇದು ಒಂದು ಗುಡ್ ನ್ಯೂಸ್ ಅಂತ ನಾವು ಅನ್ಬೋದು ನಮ್ಮ ಸ್ಟಾಕ್ ಮಾರ್ಕೆಟ್ಗ. ಮತ್ ನಾವ ಗೋಲ್ಡ್ ಪ್ರೈಸ್ ನೋಡ್ಬೋದು ವೀಕ್ಷಕರೇ. ಗೋಲ್ಡ್ ಪ್ರೈಸ್ ಸ್ವಲ್ಪ ಡೌನ್ ಆಗೈತಿ. $5,000 ಮ್ಯಾನ್ ಹೋಗಿತ್ತ $4,920 ನಡೆದೈತಿ ಗೋಲ್ಡ್ ಪ್ರೈಸ್. ಸಿಲ್ವರ್ ಅನ್ನು ಸಹ ಬಹಳ ಹೆವಿ ಬಿದ್ದೈತೆ ಅನ್ಬೋದ. ನೋಡ್ಬೋದ ಸಿಲ್ವರ್ ಅನ್ನು 4.75% ಸುಮಾರು ಸಿಲ್ವರ್ ಅನ್ನು ಬಿದ್ದೈತಂತ ನಾವು ಅನ್ಬೋದ. ಅದ ಕಾರಣ ಇದು ಒಂದು ಸಿಲ್ವರ್ ಹೂಡಿಕೆದಾರರಿಗೆ ಅಥವಾ ಗೋಲ್ಡ್ ಹೂಡಿಕೆದಾರರಿಗೆ ನೆಗೆಟಿವ್ ಪಾಯಿಂಟ್ ಅಂತ ಕನ್ಸಿಡರ್ ನಾವು ಮಾಡ್ಬೋದು. ಕ್ರೂಡ್ ಆಯಿಲ್ದು ಪ್ರೈಸ್ ನೋಡ್ಬೋದು ವೀಕ್ಷಕರೇ, ಎಲ್ಲಿ ಐತಿ ಅಲ್ಲೇ ತಾಸ್ತಿತಿ ಅಂತ ನಾವು ಅನ್ಬೋದು. ಇನ್ಫೋಸಿಸ್ ಆಲ್ರೆಡಿ ಹೇಳಿದ್ನಿ. ಮತ್ತೆ ಇವತ್ತು FIDIs ಡೇಟಾ ನೋಡ್ಬೋದು. ಇವತ್ತು DIs 375 ಕೋಟಿದ್ ಬೈಯಿಂಗ್ ಮಾಡ್ಯಾರ. FIs 998 ಕೋಟಿದ ಬೈಯಿಂಗ್ ಮಾಡ್ಯಾರ. FIs ಇವತ್ತು ಬೈಯಿಂಗ್ ಬಂದೈತಿ. ಅದ ಕಾರಣ ಇದು ಒಂದು ನಮ್ಮ ಮಾರುಕಟ್ಟೆಗೆ ಪಾಸಿಟಿವ್ ಅಂತ ನಾವು ಅನ್ಬೋದು. ಮತ್ತೆ ವೀಕ್ಷಕರೇ ಲಾಸ್ಟ್ ನಾವು ಓಲಾದ ಏನ್ ಸ್ಟಾಕ್ ಐತಿ, ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಲಿಮಿಟೆಡ್ ಹತ್ರದ ನಾವು ಪರಿಸ್ಥಿತಿ ನೋಡ್ರೆ ಭಾಳ ಕೆಟ್ಟೈತೆ ಅನ್ಬೋದ. ಸ್ಟಾಕ್ ಕಂಟಿನ್ಯೂ ಬೆಳ್ಕೊಂಡು ಹೋಗ್ತೈತಿ. ಇವತ್ತು ಸಹ 2.95% ಬಿತ್ತ. ಯಾವ ಕಂಪ್ನಿ ಬಿತ್ತಂತಂದ್ರೆ ಆಲ್ರೆಡಿ ಕ್ವಾರ್ಟರ್ಲಿ ರಿಸಲ್ಟ್ ಅಷ್ಟು ಸರಿ ಬಂದಿಲ್ಲ. ಮತ್ತು ಮೇನ್ ಏನಂತಂದ್ರೆ ಈ ಒಂದು ಕಂಪ್ನಿದ್ ನಾವು ಉದಾಹರಣೆ ತೊಗೋಬೇಕಂತಂದ್ರೆ ಈ ಕಂಪ್ನಿದೇನು ವಸ್ತು ಐತಿ ಏನು ವೀಕ್ಷಕರು ಇವ್ರದ್ದು ಏನು 2 ವೀಲರ್ ಇದ್ದಾವ ಅವ್ರ ಕಂಪ್ಲೇಂಟ್ ಭಾಳ ಬರ್ತಾವ. ವಸ್ತುನ ಸರಿ ಇಲ್ರಿ. ಇವ್ರೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರ ವಸ್ತುದ ಕಂಪ್ಲೇಂಟ್ ಭಾಳ ಬರತ್ತಾವ. ಅದ್ರ ರಿಲೇಟೆಡ್ ವೀಕ್ಷಕರೇ ಎಲ್ಲ ನೆಗೆಟಿವ್ನ ಭಾಳ ಐತಿ ಸೋಷಿಯಲ್ ಮೀಡಿಯಾನಾಗೆಲ್ಲ. ಅದ ಕಾರಣ ಒಂದು ಕಂಪ್ನಿದ ಪ್ರಾಡಕ್ಟ್ ಅಥವಾ ವಸ್ತು ಸರಿ ಇಲ್ಲ ಅಂತಂದ್ರೆ ಆ ಕಂಪ್ನಿ ಎಷ್ಟು ಫ್ಯೂಚರ್ ಓರಿಯೆಂಟೆಡ್ ಇರಲಿ, ಆ ಕಂಪ್ನಿ ಎಷ್ಟು ಚೊಳ್ಳೆ ಇರಲಿ, ಎಷ್ಟು ಒಳ್ಳೇದಿರಲಿ, ಅದ್ರದ್ದು ಪರಿಸ್ಥಿತಿ ಇದೇ ಥರ ಆಗ್ತೈತೆ ಅಂತ ನಾವು ಅನ್ಬೋದ. ಅದ ಕಾರಣ ನಿಮ್ಮ ಪೋರ್ಟ್ಫೋಲಿಯೋನಾಗ ಯಾವ್ಯಾವ ಕಂಪ್ನಿಗಳಿದ್ದಾವೆ ಅತ್ತ ಏನು ತಯಾರು ಮಾಡ್ತೈತಿ, ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೈತಿ, ಅದ್ರದ್ದು ಪ್ರಾಡಕ್ಟದ ರಿವ್ಯೂ ನೋಡ್ಬೇಕು. ನಾವು ಒಬ್ಬ ಹೂಡಿಕೆದಾರರಾಗಿ ಒಂದು ಸ್ಟಾಕ್ ಐತಿ ಸ್ವಸ್ನ ಸಿಗತೈತೆ ಅಂತ ಬಾಯ್ ಮಾಡೋದಿಲ್ಲ. ಅದ್ರ ಬಗ್ಗೆ ಈ ಥರ ಎಲ್ಲ ಡೀಟೇಲ್ದಾಗ ನೀವು ಅನಾಲಿಸಿಸ್ ಮಾಡಿರಿ ಅಂತಂದ್ರೆ ಖಂಡಿತವಾಗಿ ನಿಮಗೆ ಒಂದು ಒಳ್ಳೆ ಕಂಪ್ನಿ ಸಿಗ್ತೈತಿ. ಆ ಕಂಪ್ನಿ ಬಿದ್ರೂ ನಿಮಗೆ ಧೈರ್ಯಲೆ ನೀವು ಹೂಡಿಕೆ ಮಾಡ್ಬೋದ. ಯಾರೋ ಹೇಳ್ಯಾರಂತ ಕಾಲನ್ನು ಕೇಳಿ ಹೂಡಿಕೆ ಮಾಡಿರಂತಂದ್ರೆ ಈ ಕಂಪ್ನಿ ಥರ ಪರಿಸ್ಥಿತಿ ಆಗ್ತೈತಿ. ಅದ ಕಾರಣ ವೀಕ್ಷಕರೇ ಯಾವಾಗೂ ಹೇಳ್ತಾರೆ, ಒಂದು ಉದಾಹರಣೆಯಲ್ಲೂ ನಾವು ತಿಳ್ಕೊಬೋದಾ. ಏನು ವೀಕ್ಷಕರೇ, ವಾರೆನ್ ಬಫೆಟ್ ಅವ್ರೇನು ಯಾರೋ ಒಬ್ಬರು ದೊಡ್ಡ ಇನ್ವೆಸ್ಟರ್ ಫಾರಿನ್ನಾಗ. ಅವ್ರ ಏನು ಮಾಡಿರಂತಂದ್ರೆ ಇಬ್ಬರು ಜನರಿಗೆ ತೊಗೊಂತಾರ್ರಿ. ಒಂದು ಸೈಡ್ ಸ್ಕೂಲ್ ಹುಡುಗರಿಗೆ ತೊಗೊಂಡ್ರೆ, ಒಂದು ಸೈಡ್ ದೊಡ್ಡ ದೊಡ್ಡ ಫಂಡ್ ಮ್ಯಾನೇಜರ್ಗೆ ತೊಗೊಂಡ್ರೆ. ಇಬ್ಬರಿಗೂ ಏನು ಹೇಳಿರಂತಂದ್ರೆ ಇಷ್ಟು ರೊಕ್ಕ ಕೊಡ್ತೇನೆ, 1 ವರ್ಷನೇ ಎಲ್ಲಕ್ಕಿಂತ ಹೆಚ್ಚು ರಿಟರ್ನ್ ಯಾರು ತೆಗಿತಾರ ನೋಡೋಣ ಅಂತ ವೀಕ್ಷಕರೇ ಹೇಳಿರ. ಯಾರು ಹೇಳಿರೋದು ನಂಗೆ ಅಷ್ಟು ಸರಿ ಹೆಸರು ಗೊತ್ತಿಲ್ಲ, ಬಟ್ ಕೇಳ್ರಿ ಉದಾಹರಣೆ ಭಾರಿ ಐತಿ. ಆಮ್ಯಾಗ ಎಲ್ಲರಿಗೂ ಏನು ಅನ್ಸಿತ್ತು, ಎಲ್ಲ ಜನರಿಗೆ ಏನು ಅನ್ಸಿತ್ತು ಅಂದ್ರೆ ಫಂಡ್ ಮ್ಯಾನೇಜರ್ ಅವ್ರ ಗೆಲ್ತಾರೆ. ಯಾಕಂತಂದ್ರೆ ಇವ್ರದ್ದು ಬಿಸ್ನೆಸ್ ಇವ್ರ ದಂಧೆನೇ ಈ ಸೆಕ್ಟರ್ನಾಗ ಐತಿ, ಈ ಫೀಲ್ಡ್ನಾಗ ಕೆಲಸ ಮಾಡ್ತಾರಂತ ಎಲ್ಲರೂ ವೀಕ್ಷಕರೇ ಅನುಮಾನ ಹಚ್ಚಿರ. ಮತ್ತು ಅದೇ ಥರ ಆಗ್ಬೇಕಾಯ್ತು. ಯಾಕಂತಂದ್ರೆ ಇವ್ರು ಫಂಡ್ ಮ್ಯಾನೇಜರ್ ಯಾಕಂತೀವ್ರಿ ನಾವು, ಯಾಕಂತಂದ್ರೆ ಅವ್ರು ಆ ಫೀಲ್ಡ್ನಾಗ ಅಥವಾ ಏನು ಸ್ಟಾಕ್ ಮಾರ್ಕೆಟ್ ಐತಿ ಅದ್ರಾಗ ಭಾಳ ಎಕ್ಸ್ಪರ್ಟ್ ಇರ್ತಾರೆ. ಅದ ಕಾರಣ ಅವ್ರಿಗೆ ಫಂಡ್ ಮ್ಯಾನೇಜರ್ ಅಂತ ನಾವು ಕರಿತಿರ್ತೀವಿ. ಬಟ್ 1 ವರ್ಷಗನ ರಿಸಲ್ಟ್ ನೋಡ್ರೆ ವೀಕ್ಷಕರೇ ಭಾಳ ಆಶ್ಚರ್ಯದಾಯಕ ಇತ್ತು. ಏನು ಹುಡುಗರು ಇದ್ರೆ ಸಣ್ಣ ಹುಡುಗರು, ಸ್ಕೂಲ್ದು ಹುಡುಗರು ಭಾಳ ರಿಟರ್ನನ್ನು ಫಂಡ್ ಮ್ಯಾನೇಜರ್ ಅವ್ರಕ್ಕಿಂತನೂ ಹೆಚ್ಚು ತೆಗ್ದಿರ. ಅದರಿಂದ ಮೇನ್ ಕಾರಣ ಏನಂತಂದ್ರೆ ಫಂಡ್ ಮ್ಯಾನೇಜರ್ ಅವರು ಅತಿ ಶಾನ ಇದ್ರು. ಅದ ಕಾರಣ ಫುಲ್ ಎಲ್ಲ ಡಿಟೇಲ್ದಾಗ ಅನಾಲಿಸಿಸ್ ಮಾಡಿರ, ಯಾವ್ಯಾವ ಹೆಸರು ಗುರುತಿಲ್ದಿದ್ದು ಕಂಪ್ನಿದಾಗ ವೀಕ್ಷಕರೇ ಹೂಡಿಕೆ ಮಾಡಿರ. ಈ ಥರ ಮಲ್ಟಿ ಬ್ಯಾಗರ್ ರಿಟರ್ನ್ ಸಿಗ್ತೈತೆ ಅಂತ. ಬಟ್ ಸ್ಕೂಲ್ ಹುಡುಗರು ಏನು ಹೆಚ್ಚು ತಲೆ ಹಚ್ಚಿಲ್ರಿ. ಅವ್ರು ಏನೇನು ಅವ್ರು ದಿನನಿತ್ಯದಾಗ ಯೂಸ್ ಮಾಡ್ತೀರ, ಬಳಸ್ತೀರ ಅವ ವಸ್ತುಗಳ ಕಂಪ್ನಿಗಳದಾಗನ ಹೂಡಿಕೆ ಮಾಡಿರ. ಅದ ಕಾರಣ ವೀಕ್ಷಕರೇ ಅವ್ರು ಗುರ್ತಿತ್ತ, ನಾ ಈಗ ಇದು ಲಿವೀಸದ ಏನು ಶರ್ಟ್ ಹಾಕೋತೇನೆ, ಲಿವೈಸದ ಅದು ವೀಕ್ಷಕರೇ ಚಲೋ ಐತಿ, ಅದ ಕಾರಣ ಅದ ಕಂಪ್ನಿನ ಹೂಡಿಕೆ ಮಾಡೋನು. ಈ ಥರ ಎಲ್ಲ ಯೋಚನೆ ಮಾಡಿ ಹೂಡಿಕೆ ಮಾಡಿರ. ಅವ್ರಿಗೆ ಯಾವ್ಯಾವ ವಸ್ತು ಚಲೋ ಅನ್ನಿಸ್ತಾವ, ಯಾವ್ಯಾವ ದಿನನಿತ್ಯನಾಗ ಬಳಸ್ತಾರ ಅದ್ರಾಗನ ಹೂಡಿಕೆ ಮಾಡಿನ ವೀಕ್ಷಕರೇ ಅವರ ಭಾಳ ರಿಟರ್ನ್ ಅನ್ನ ತೆಗೆದ್ರ. ಬಟ್ ಫಂಡ್ ಮ್ಯಾನೇಜರ್ ಅವ್ರ ಅತಿ ತಲೆ ಓಡಿಸಿ ಅವ್ರಷ್ಟ ರಿಟರ್ನ್ ತೆಗಿಲಿಲ್ಲ. ಅದ ಕಾರಣ ನಾವು ಅದ್ರ ಮ್ಯಾಗ ಕಣ್ಣಿರ್ಬೇಕ್ರಿ. ಅದ ಕಾರಣ ನಾವು ಹೆಚ್ಚು ತಲೆ ಹಚ್ಚೋಕ್ಕಿಂತನೂ ಈ ಥರನೂ ಹೂಡಿಕೆ ಮಾಡಿ ರೊಕ್ಕನ ಗಳಿಸ್ಬೋದ. ಈ ಥರ ಅಂತಂದ್ರೆ ನೀವು
ನೀವು ದಿನನಿತ್ಯ ಏನು ಬಳಸ್ತೀರಿ ಅಂಥವೆಲ್ಲ ಕಂಪ್ನಿನಾಗ ಹೂಡಿಕೆ ಮಾಡೋದಿಲ್ಲ ಕಣ್ಮುಚ್ಚಿ. ಅಲ್ಲಿ ಮತ್ತೊಂದು ಫ್ಯಾಕ್ಟರ್ ಬರ್ತೈತಿ ವ್ಯಾಲ್ಯೂಯೇಷನ್. ಅದ ಕಾರಣ ಆ ಕಂಪ್ನಿ ಚೀಪ್ ಐತೋ ಅಥವಾ ಆ ಕಂಪ್ನಿ ಹೈ ಪ್ರೈಸ್ ಐತೋ, ವ್ಯಾಲ್ಯೂಯೇಷನ್ ಹೈ ಐತೋ ಅದು ನಾವು ನೋಡಬೇಕಾಗ್ತೈತಿ. ಅದ ಕಾರಣ ನಾವೆಲ್ಲದ್ರ ಬಗ್ಗೆ ಡೀಟೇಲ್ದಾಗ ಕಲ್ಕೊಂತ ಹೋಗೋಣ, ಸಮಯ ಬೇಕಾಗ್ತೈತೆ. ಅದಕ್ಕೆ ಅವೆಲ್ಲ ಫ್ರೀನಾಗ ನಾವು ವಿಡಿಯೋಗಳು ಹಾಕ್ತಿರ್ತೇನೆ ಈ ಚಾನಲ್ ಮ್ಯಾಗ. ಅದ ಕಾರಣ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ಏನಂತಂದ್ರೆ ನಾಳೆ ಒಂದು ವಿಡಿಯೋ ಬರೋದೈತಿ ಈ ಚಾನಲ್ ಮ್ಯಾಗ, ಭಾಳ ಒಳ್ಳೆಯ ವಿಡಿಯೋ ಐತಿ. ಅದೇನಂತಂದ್ರೆ ಏನು ಜಪಾನ್ ಸ್ಟಾಕ್ ಮಾರ್ಕೆಟ್ ಐತದ 30 ವರ್ಷ ಆಯ್ತು ಇನ್ನೂ ರಿಟರ್ನನ್ನು ಕೊಟ್ಟಿರ್ಲಿಲ್ಲ ಐತ್ರಿ. ಅದೇ ಕಾರಣ ನಾವೊಬ್ಬರು ಹೂಡಿಕೆದಾರರಾಗಿ SIP ಕ್ಯಾಲ್ಕುಲೇಟರ್ ತೆಗೆದ ಇಷ್ಟು ವರ್ಷದ SIP ಮಾಡಿ ಇಷ್ಟು ರಿಟರ್ನ್ ಬಂತಂದ್ರೆ ಅಷ್ಟು ವರ್ಷನ ಎಷ್ಟು ಕೋಟಿ ಆಗ್ತಾವಂತ ದೊಡ್ಡ ದೊಡ್ಡ ಕನಸನ್ನು ನೋಡ್ತೀವಿ. ಬಟ್ ಆ ಕನಸು ಜಪಾನ್ ಅಂಥ ದೇಶನಾಗ ಫೇಲ್ ಆಗೈತಿ. ಅದ ಕಾರಣ ಎದಕ್ಕೆ ಜಪಾನ್ಯಾಗ ಕಂಪೌಂಡಿಂಗ್ ವರ್ಕ್ ಆಗಿಲ್ಲ, ಫೇಲ್ ಆಗೈತೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಅದೇ ಥರ ಭಾರತದಾಗೂ ಆಗ್ಬೋದೇನ, ಭಾರತ ದೇಶನಾಗೂ ಆಗ್ಬೋದೇನಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ಸರಳವಾಗಿ ತಿಳ್ಕೊಳ್ಳೋಣ. ಅದ ಕಾರಣ ಆ ವಿಡಿಯೋನು ಮಿಸ್ ಮಾಡ್ಕೋಬೇಡ್ರಿ. ಅದ ಕಾರಣ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬನ್ನು ಮಾಡಿರಿ. ವಿಡಿಯೋ ಚಲೋ ಅನ್ಸೋದು ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್, ಫೈನಾನ್ಸ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.